ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಗೆ ಬಂದು BLOಗಳು SIR ಫಾರ್ಮ್ ಕೊಟ್ಟಿದ್ದಾರೆ, ಫಿಲ್ಅಪ್ ಮಾಡಿ ಕೊಡಿ ಅಂತ ಹೇಳಿ. ಇದನ್ನ ನಾನು ಇವಾಗ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಕ್ಯಾನ್ಸಲ್ ಮಾಡಿ ಊರಲ್ಲಿ ನಾನು ವೋಟರ್ ID ನ ಮಾಡಿಸ್ತಾ ಇದ್ದೀನಿ. ಹೀಗೆ ತುಂಬಾ ಜನ ಬ್ಯಾಂಗ್ಳೂರಲ್ಲೊಂದು, ಊರಲ್ಲೊಂದು, ಬ್ಯಾಂಗ್ಳೂರಲ್ಲೊಂದು, ಆಂಧ್ರದಲ್ಲೊಂದು, ಬ್ಯಾಂಗ್ಳೂರ್ ಒಂದು, ಕೇರಳದಲ್ಲಿ ಒಂದು, ಬ್ಯಾಂಗ್ಳೂರ್ ಒಂದು, ತಮಿಳ್ನಾಡಲ್ಲಿ ಒಂದು ಅಂತ ಹೇಳಿ ತುಂಬಾ ಜನ ವೋಟರ್ ID ಮಾಡಿಸಿದ್ದೀರಾ. ಅದನ್ನ ನೀವು ಈಗಲೇ ಕ್ಯಾನ್ಸಲ್ ಮಾಡಿ. ಯಾರು ತುಂಬಾ ಜನ ಇವಾಗ 2, 3, 4 ವೋಟರ್ ID ಮಾಡಿಸಿ ಇಟ್ಕೊಂಡಿದ್ದೀರಾ, ನೀವು ಇದೊಂದು ನಿಮಗೆ ಸುವರ್ಣಾವಕಾಶ, ಕ್ಯಾನ್ಸಲ್ ಮಾಡಿ. ಡೇಟ್ ಆಫ್ ಫೆಚ್ ಆದಾಗ ನಿಮಗೆ ಎಲ್ಲ ವೋಟರ್ IDಗಳು ಕ್ಯಾನ್ಸಲ್ ಆಗುತ್ತೆ. ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ಒಂದಕ್ಕಿಂತ ಹೆಚ್ಚು ನಿಮಗೆ ವೋಟರ್ ID ಇದ್ದರೆ ಅದು ನಿಮಗೆ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಮುಂದೆ ನಿಮಗೆ ಏನಾದರೂ ಗೌರ್ಮೆಂಟ್ ಫೆಸಿಲಿಟೀಸ್ ಬೇಕು ಅಥವಾ ನಿಮಗೆ ಗೌರ್ಮೆಂಟ್ ಏನಾದರೂ ನಿಮಗೆ ಕೆಲಸಗಳಾಗಬೇಕು ಅಂತ ಹೇಳಿದಾಗ ವೋಟರ್ ID ಕೇಳ್ತಾರೆ. ಅವಾಗ ಏನಾದರೂ ನಿಮಗೆ ಎರಡೆರಡು ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾರ್ಯಾರು ನೀವು ಎರಡೆರಡು ಇಟ್ಕೊಂಡಿದ್ದೀರಾ ಇವಾಗಲೇ ನೀವು ಕ್ಯಾನ್ಸಲ್ ಮಾಡಿ. ಇನ್ನೊಂದು ಅಂತ ಹೇಳಿದ್ರೆ, ಈ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕಾದ್ರೆ ನಿಮ್ಮ ಸಂಬಂಧಿಕರ ಹೆಸರನ್ನ ಮಾತ್ರ ಸೇರಿಸಿ. ಹೊರಗಡೆ ದೇಶದವರು ಬಂದ್ಬಿಟ್ಟು ನೀವು ಇಲ್ಲಿ ಸೇರ್ಸಕ್ ಹೋಗಬೇಡಿ. ಅಕಸ್ಮಾತ್ ನೀವು ಈ ಬಾಂಗ್ಲಾ ಆಗಲಿ ಅಥವಾ ನೇಪಾಳ ಆಗಲಿ ಅಥವಾ ಸೌತ್ ಆಫ್ರಿಕಾ ಆಗಲಿ, ನ್ಯೂಜಿಲೆಂಡ್ ಆಗಲಿ ಅಂತ ಪ್ರಜೆಗಳನ್ನ ನೀವು ನಮ್ಮ ಸಂಬಂಧಿಕರು ಅಂತ ಹೇಳಿ ಈ ಫಾರ್ಮಿಗೆ ಅಥವಾ ನೀವು ಸೇರಿಸ್ತು ಅಂತ ಹೇಳಿದ್ರೆ, ಅವರು ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡಾಗ ಅವ್ರ ಆಧಾರ್ ಕಾರ್ಡು, ಅವ್ರು ವೋಟರ್ ID ತೆಗಿತಾರೆ. ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಗ ನೀವು ಗಡೀಪಾರ ಆಗ್ತೀರಾ, ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ನಿಮ್ಮ ಮನೆಯವ್ರನ್ನ ಎಲ್ಲ ಪೊಲೀಸ್ನವರು, ಮಿಲಿಟರಿಯವರು ಬಂದು ನಿಮ್ಮನ್ನು ಎತ್ತಾಕೊಂಡು ಹೋಗಿ ನಿಮಗೆ ನರಕ ಹಿಂಸೆಯನ್ನ ಕೊಡ್ತಾರೆ. ಇದು ಒಂದು. ಈಗಾಗಲೇ ಮನೆಗೆ ಬಂದ್ಬಿಟ್ಟು BLOಗಳು ಈ ಫಾರ್ಮ್ ಅನ್ನ ಕೊಟ್ಟು ಫಿಲ್ಅಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗಿದು ಸುವರ್ಣಾವಕಾಶ. ಯಾರ್ಯಾರು ನೀವು ಎರಡೆರಡು ಇಟ್ಕೊಂಡಿದ್ದೀರಾ ಇವಾಗಲೇ ಕ್ಯಾನ್ಸಲ್ ಮಾಡಿ. ಹೀಗೆ ನಮ್ಮ ಏರಿಯಾದಲ್ಲಿ ಹೀಗೆ ತುಂಬಾ ಜನ ಹಿಂಗೆ ಎರಡೆರಡು ಇಟ್ಕೊಂಡಿದ್ರು. ಬ್ಯಾಂಗ್ಳೂರ್ ಒಂದು, ಊರಲ್ಲಿ ಒಂದು ಅಂತ ಹೇಳಿ ಸುಮಾರು ಒಂದು ವಾರ್ಡಲ್ಲಿ 1000 ವೋಟ್ಗಳು ಇದ್ದಿದ್ದು ಈಗ ಕೇವಲ 300 ವೋಟ್ಗಳಿಗೆ ಬಂದಿದೆ. ಕಾರಣ ಇಷ್ಟೇ. ಯಾಕೆ ಅಂತ ಹೇಳಿದ್ರೆ, ಊರಲ್ಲೊಂದು, ಬ್ಯಾಂಗ್ಳೂರ್ ಅಂತ ಇಟ್ಕೊಂಡಿದ್ರು. ಎಲ್ರಿಗೂ ಕೂಡ ಊರು ಬೇಕೇ ಬೇಕು. ಬ್ಯಾಂಗ್ಳೂರ್ ದುಡಿಯಕ್ ಮಾತ್ರ ಅಷ್ಟೇ, ಇಲ್ಲಿ ದುಡ್ಡು ಮಾಡ್ಕೊಳ್ಳೋ ತನಕ, ನಮ್ಮ ಯವನ ಇರೋ ತನಕ. ಹಾಗಾಗಿ ತುಂಬಾ ಜನ ಎರಡೆರಡು ಮಾಡಿಸಿದ್ರು. ಈಗ ಎಲ್ರು ಕೂಡ ಈಗ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ಅಂತ ಹೇಳಿ ಬ್ಯಾಂಗ್ಳೂರ್ದು ಕ್ಯಾನ್ಸಲ್ ಮಾಡಿ ಊರಿಂದು ಇಟ್ಕೊಂಡಿದ್ದಾರೆ.